ರೀ, ಆರಾಮಿದ್ದೀರಿ ತಾನೆ? ಏನಾಯ್ತು ನಿಮಗೆ? ಯಾಕೆ ಹೀಗೆ ಕೂತಿದ್ದೀರಾ? ಅಯ್ಯೋ, ಇದೇನ್ರಿ ನೀವು ಅಳ್ತಿದ್ದೀರಾ? ಏನಾಯ್ತು ರೀ? ಮೆತ್ತಗೆ ಮಾತಾಡೋ ಪರಿ, ಮಕ್ಕಳು ಕೇಳಿಸ್ಕೊಂಡ್ರೆ ಕಷ್ಟ. ಅಲ್ಲ ರೀ, ನಿಮ್ಮ ಕಣ್ಣಲ್ಲಿ ನೀರಿದೆ ಅಂದರೆ ಅದನ್ನೆಂಥ ನೋವು ಅನುಭವಿಸ್ತಿರ್ಬೇಡ ನೀವು. ಇಂಥ ಸಮಯದಲ್ಲಿ ಮಕ್ಕಳ ಬಗ್ಗೆ ಕೇಳ್ತಿದ್ದೀರಲ್ಲ. ಅದು ಹಾಗಲ್ಲ ಪರಿ, ಅವ್ರಿಗೆ ಬೇಡದೇ ಇರೋದೆಲ್ಲ ಅವ್ರಿಗೆ ಕೇಳಿಸ್ಬಾರ್ದು. ಸುಮ್ಮನಿರಿ ನೀವು. ಅವ್ರಿಗೆ ಕೇಳಿಸಿದ್ರೆ ಕೇಳಿಸುತ್ತೆ, ಅದರಿಂದ ಏನಾಗುತ್ತೆ? ಅವರು ನಿಮ್ಮನ್ನ ದೇವ್ರು ಅನ್ಕೊಂಡಿದ್ದಾರೆ, ಆದರೆ ನೀವು ಮನುಷ್ಯರು, ನಿಮಗೂ ದುಃಖ ಬೇಜಾರೆಲ್ಲ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಈ ಕಣ್ಣೀರ ಕಾರಣ ಏನು ಅಂತ ಅದನ್ನು ಹೇಳಿ. ಇವತ್ತು ನಡೆದಿದ್ದೆಲ್ಲ ನೆನೆಸ್ಕೊಂಡು ಕಣ್ಣು ತುಂಬಂತು ಪರಿ. ಇದು ದುಃಖದ ಕಣ್ಣೀರಂತೂ ಅಲ್ಲ, ಬೇಜಾರಂತೂ ಅಲ್ವೇ ಅಲ್ಲ. ಮತ್ತ್ಯಾಕ್ರಿ? ಈ ವಯಸ್ಸಲ್ಲಿ ನಾನೊಂದು ಕ್ಯಾಂಟೀನ್ ಶುರು ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಪರಿ. ಅದು ಅಲ್ಲದೆ ನಾನು ಮುಂಚೆ ಅಂದ್ಕೊಂಡು ಹೆಸರಲ್ಲೇ ಅದು ಶುರು ಆಗುತ್ತೆ ಅಂತ ನಾನು ಕನಸಲ್ಲೂ ಎಣಿಸ್ಕೊಂಡಿರಲಿಲ್ಲ. ಅಯ್ಯೋ ದೇವ್ರೆ, ಇದಕ್ಕ ನೀವು ಕಣ್ ತುಂಬ್ಕೊಂಡಿರೋದು? ನೀವು ಸರಿ ಇದ್ದೀರಾ ರೀ. ನಾನು ಮಾತಿಗೆ ಕಣ್ಣೀರು ಹಾಕ್ತೀನಿ ಅಂತ ನೀವು ಆಡ್ಕೋತೀರಾ? ಇವತ್ತು ನೀವೇ ಕಣ್ಣೀರು ತುಂಬ್ಕೊಂಡಿದ್ದೀರಿ. ವಯಸ್ಸಲ್ಲಿ ಚಿಕ್ಕವರಾದರೂ ಮಕ್ಕಳೆಲ್ಲ ಸೇರಿ ಏನು ಮಾಡಿಬಿಟ್ರು ನೋಡು. ನಮಗೆ 4ನೇದು ಹೆಣ್ಮಗುನೇ ಆದಾಗ ನೆಂಟರಿಷ್ಟರೆಲ್ಲ ಮಂಜುಗೆ 4ನೇದು ಹೆಣ್ಮಗುನೇ ಆಯಿತು. 4 ಜನ ಹೆಣ್ಮಕ್ಳು, ಅವನು ಬರೋ ಸಂಬಳನೂ ಕಮ್ಮಿ. ಅವ್ರನ್ನೆಲ್ಲ ಅದು ಹೇಗೆ ಸಾಕ್ತಾನೋ ಏನೋ. ಅದು ಅಲ್ಲದೆ ಅವ್ರನ್ನ ಒಂದು ಒಳ್ಳೆ ಜಾಗಕ್ಕೆ ಹೇಗೆ ಮದುವೆ ಮಾಡಿಕೊಡ್ತೇನೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು. ಆದರೆ ಇವತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ಭೇದ ಇಲ್ಲ. ಅವ್ರಿಗಿರೋ ಸಂಸ್ಕಾರ ಅವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ. ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಅದೊಂದು ಅವಕಾಶ ಆಗುತ್ತೆ ಅಂತ ನೀವೇ ತಾನೇ ಯಾವಾಗಲೂ ಹೇಳ್ತಿದ್ರಿ. ನೀವು ತಾನೇ ಅವರನ್ನು ಹಾಗೆ ಬೆಳೆಸಿರೋದು ಕೂಡ. ಮಕ್ಕಳು ಹೆಮ್ಮೆ ತಂದಾಗ ನಾವು ಬೆಳೆಸಿದ ಮಕ್ಕಳು ಅಂತ ಬೀಗ್ತೀವಿ. ಅದೇ ಮಕ್ಕಳು ಸಮಸ್ಯೆ ಮಾಡಿದಾಗ ಅದೇನು ಕೆಟ್ಟ ಬುದ್ಧಿ ಕಲ್ತ್ಬಿಟ್ರು ಅಂತ ಶಪಿಸ್ತೀವಿ. ಮಕ್ಕಳನ್ನ ಬೆಳೆಸಿದ್ದು ನಾನಲ್ಲ ಪರಿ, ನೀನು. ನಾನು ಬೆಳಗ್ಗೆ ಹೋದರೆ ಸಂಜೆನೇ ಬರ್ತಾ ಇದ್ದಿದ್ದು ಮನೆಗೆ. ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಅವರಿಗೆ ಮನೆಗೆ ಬರೋ ನೆಂಟ ಅಂತ ಅನಿಸಿದ್ರು ಆಶ್ಚರ್ಯ ಇಲ್ಲ. ಮಕ್ಕಳು ಬೇಕು ಬೇಡಗಳಿಗೆ ಪ್ರತಿಕ್ಷಣ ಸಿಗೋದು ತಾಯಿ. ಮಕ್ಕಳನ್ನ ರೂಪಿಸೋಳು ಕೂಡ ತಾಯಿನೇ ಅಲ್ವಾ ಪರಿ. ನನ್ನ ಮಕ್ಕಳು ಇವತ್ತು ನನಗೆ ಬೆನ್ನೆಲುಬಾಗಿ ನಿಂತು ಇಂಥ ಸಾಹಸ ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರಲ್ಲಿ ನೀನು ತುಂಬಿರೋ ಗುಣನೇ ಕಾರಣ ಅಲ್ವಾ ಪರಿ. ಸಾಕು, ಸುಮ್ಮನೆ ಇರ್ರಿ. ನೀವು ಯಾವಾಗಲೂ ಹೀಗೆ ಶ್ರೇಯಸ್ಸನ್ನೆಲ್ಲ ನನ್ನ ತಲೆ ಕಟ್ಟಿ ಟೀಕೆ ಕಷ್ಟನೆಲ್ಲ ನೀವು ಹೊತ್ಕೊಂಡ್ಬಿಡ್ತೀರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ತಾಯಿ ಹೇಳ್ಕೊಟ್ಟು ಪಾಠನ ಸಂಜೆ ಅಪ್ಪ ಮನೆಗೆ ಬಂದು ತನ್ನ ನಡತೆಯಿಂದ ಎಲ್ಲ ಹಾಳು ಮಾಡೋ ಸಾಧ್ಯತೆ ಇರುತ್ತೆ ಅಲ್ವಾ? ಆದರೆ ನೀವು ಯಾವತ್ತೂ ಅದನ್ನು ಮಾಡಲಿಲ್ಲ. ನಾನು ಪಾಠ ಹೇಳ್ಕೊಟ್ರೆ ನೀವು ಅದರಲ್ಲಿ ನೀತಿ ಹೇಳ್ಕೊಟ್ರಿ. ನಿಜವಾದ ಬೆಲೆ ಯಾವುದ್ರಲ್ಲಿ ಸಿಗುತ್ತೆ ಅಂತ ಮಕ್ಕಳಿಗೆ ನೀವು ಅರ್ಥ ಮಾಡಿಕೊಟ್ರಿ. ನಿಮ್ಮ ಮಾರ್ಗದರ್ಶನ ಆ ರೀತಿ ಇದ್ದಿದ್ರಿಂದಾನೇ ಇವತ್ತು ನಿಮ್ಮ ಮಕ್ಕಳು ಹೀಗಿರೋದು. ಹಿಂದಿನ ಜನ್ಮದ ಬಗ್ಗೆ ಅಂತೂ ಗೊತ್ತಿಲ್ಲ ಪರಿ. ಈ ಜನ್ಮದಲ್ಲಂತೂ ಏನೋ ಒಂದು ಒಳ್ಳೆ ಕೆಲಸ ಮಾಡೇ ಇರ್ತೀನಿ. ಇಷ್ಟೊಳ್ಳೆ ಮಕ್ಕಳು ಸಿಗೋದಕ್ಕೆ, ಅಷ್ಟೊಳ್ಳೆ ಹಳೆಯಂದ್ರು ಸಿಗೋದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ. ಇದೇನು ಇಷ್ಟೊತ್ತಲ್ಲಿ ಕೆಲಸ ಮಾಡ್ತಿದ್ದೀರಾ? ಇವತ್ತು ಆಫೀಸ್ ಹೋಗಿಲ್ವಲ್ಲ, ಸೊ ಎಲ್ಲ ಪೆಂಡಿಂಗಲ್ಲಿದೆ. ಏನೋ ಲೆಕ್ಕ ಮಾಡ್ತಿರೋ ಆಗಿದೆ. ಫೈಲ್ಸ್ನೆಲ್ಲ ಹರಡ್ಕೊಂಡು ಕೂತಿದ್ದೀರಾ? ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ಇದು ನನ್ನ ಕೆಲಸ ಅಲ್ಲ, ಅಕೌಂಟ್ ಮ್ಯಾನೇಜರ್ ನೋಡ್ಕೊಳ್ತಾರೆ. ಆದರೆ ಅವರು 1 ವಾರದಿಂದ ಲೀವಲ್ಲಿದ್ದಾರೆ. ಹಾಗೆ ಆಫೀಸಲ್ಲಿ ಕೆಲವು ರಿಪೋರ್ಟ್ಸ್ನ ಚೆಕ್ ಮಾಡಬೇಕಾದ್ರೆ ಸಮಥಿಂಗ್ ಈಸ್ ರಾಂಗ್ ಅನಿಸ್ತಾಯಿತ್ತು. ಅದಕ್ಕೆ ಯಾವುದಕ್ಕೂ ಒಂದ್ಸಲ ಅಕೌಂಟ್ಸ್ ಚೆಕ್ ಮಾಡೋಣ ಅಂತ ಕೂತ್ಕೊಂಡೆ. ಆದ್ಯ ಆರ್ಗ್ಯಾನಿಕ್ಸ್ ಮತ್ತು ವೇದಾಂತ್ ವೆಂಚರ್ಸು 2 ಪಾರ್ಟ್ನರ್ಸ್ ಅಲ್ವಾ, ಅದರಲ್ಲಿ ಇಡೀ ಫೈನಾನ್ಸ್ ರೆಸ್ಪಾನ್ಸಿಬಿಲಿಟೀಸ್ ನಂದು. ನನ್ನ ಡೌಟ್ ನಿಜಾನೇ, ಲಕ್ಷಗಟ್ಟಲೆ ದುಡ್ಡಿಗೆ ಲೆಕ್ಕನೇ ಸಿಗ್ತಿಲ್ಲ ಹೆಂಡತಿ. ಹೌದಾ ವಿಕ್ಕಿ? ಅಣ್ಣನ ಕರೀಲ, ಅವನಿಗೇನಾದರೂ ಗೊತ್ತಿರ್ಬೋದಾ?
ಬೇಡ ಬೇಡ ಬೇಡ, ಅವನಿಗೆ ಸುಮ್ಮನೆ ಟೆನ್ಷನ್ ಕೊಡೋದು ಬೇಡ. ಐ ಫಿಗರ್ ಇಟ್ ಔಟ್. ಇದೇನು ಏನಾಯ್ತು? ಒಂದೇ ಟ್ರಾನ್ಸಾಕ್ಷನ್ ಅಲ್ಲಿ 5 ಲಕ್ಷ ಮಿಸ್ಸಿಂಗ್ ಇತ್ತು. ಆದ್ರೆ ಇಲ್ಲಿ ಅದಕ್ಕೆ ಅಪ್ಪ ಅದನ್ನ ಡ್ರಾ ಮಾಡಿದಾರೆ ಅಂತ ನರೇಶನ್ ಇದೆಯಲ್ಲ. ಮಾವ ತಗೊಂಡಿದ್ದಾರಾ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಕಂಪ್ನಿಲಿ ಅಗ್ರಜನ್ ಪರ್ಮಿಷನ್ ಇಲ್ಲದೆ ₹1 ಆಚೆ ಈಚೆ ಅಲ್ಲಾಡಲ್ಲ. ಮಾವ ಭಾವನ ಹತ್ರ ಕೇಳಿ ತಗೊಂಡಿರ್ಬೋದಲ್ವಾ? ಇಲ್ಲ ಇಲ್ಲ, ಅಪ್ಪ ಅಗ್ರಜನ್ ಕೇಳಿರಲ್ಲ. ಅದ್ ಹೆಂಗ್ ಹೇಳ್ತೀರಾ? ಯಾಕೆ ಅಂದ್ರೆ ಈ ಟ್ರಾನ್ಸಾಕ್ಷನ್ ಮುಂಚೆ ಆಗಿದ್ರೆ ಅಗ್ರಜ ನನಗೆ ಹೇಳಿರ್ತಿದ್ದ. ಆದ್ರೆ ಅಗ್ರಜ ಅಪ್ಪ ದುಡ್ಡು ತಗೊಂಡಿರೋದ್ರ ಬಗ್ಗೆ ಏನು ಹೇಳೇ ಇಲ್ಲ. ಬಟ್ ಅಪ್ಪ ಯಾಕೆ ಹಿಂಗ್ ಮಾಡಿದ್ರು? ಒಂಥರ ಬೇಡ ಅನ್ಸ್ತಿಲ್ವಾ? ಯಾಕೆ ಹೆಂಡತಿ ಏನು ಮಾತಾಡ್ತಿಲ್ಲ? ಹೆಂಡತಿ ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ಅದು ಪರವಾಗಿಲ್ಲ ಹೇಳಿ. ವಿಕ್ಕಿ, ನಾನೊಂದು ವಿಷಯ ಹೇಳ್ತೀನಿ, ಆದ್ರೆ ನೀವು ನನ್ನ ಮೇಲೆ ಆಣೆ ಮಾಡಬೇಕು. ಇದ್ರ ಬಗ್ಗೆ ಯಾರ ಹತ್ರನೂ ಹೇಳಲ್ಲ ಅಂತ. ಹೆಂಡತಿ ಏನು ಹೇಳ್ತಿದ್ದೀರಾ? ನಮ್ಮ ಮಧ್ಯೆ ಯಾವುದೇ ಕಾರಣಕ್ಕೂ ಸೀಕ್ರೆಟ್ ಇರಬಾರ್ದು ಅಂತ ನಾವು ಅವತ್ತೇ ಮಾತಾಡ್ಕೊಂಡಿದ್ವಿ. ನೀವೀಗ ಆಣೆನೂ ಮಾಡಿದ್ದೀರಾ. ಹೌದು, ಅದು ಒಳ್ಳೇದೆ. ಅದರಿಂದಾಗಿ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ನಿಮಗೆ ಗೊತ್ತಲ್ವಾ? ಆ ಸಮಸ್ಯೆಗೆ ಕಾರಣ ನಾನೇ. ನಮ್ಮ ಮಧ್ಯ ಆ ಜಗಳಕ್ಕೆ ಕಾರಣ ಆದ 30 ಲಕ್ಷನ ನಾನು ಹಾಳು ಮಾಡಲಿಲ್ಲ. ಅದನ್ನು ನನ್ನ ಮಾವಂಗೆ ಕೊಟ್ಟಿದ್ದೀನಿ. ಏನು ಹೇಳ್ತಿದ್ದೀರಾ ಹೆಂಡತಿ? ಪ್ಲೀಸ್ ವಿಕ್ಕಿ, ನೀವು ನನ್ನ ಮೇಲೆ ಆಣೆ ಮಾಡಿದ್ದೀರಾ. ಹೆಂಡತಿ ನೀವು ಏನು ಹೇಳ್ತಿದ್ದೀರಾ? ನೀವು ಅಪ್ಪನಿಗೆ 30 ಲಕ್ಷ ಕೊಡೋದು ಏನಿತ್ತು? ಅಪ್ಪ ಅದನ್ನ ನಮ್ಮ ಹತ್ರ ಕೇಳ್ದೆ ನಿಮ್ಮ ಹತ್ರ ಏನಕ್ಕೆ ಇಸ್ಕೊಂಡ್ರು? ನೀವು ಅವ್ರ ಹತ್ರ ಈ ವಿಚಾರದ ಬಗ್ಗೆ ಏನು ಮಾತಾಡಬಾರ್ದು, ಯಾವ ಪ್ರಶ್ನೆನೂ ಕೇಳಬಾರ್ದು. ಯಾಕೆಂದ್ರೆ ನೀವು ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ದೀರಾ. ಸರಿ, ಬಟ್ ಅಪ್ಪ ನಿಮ್ಮ ಹತ್ರ ವಾಟ್ಸ್ ಗೋಯಿಂಗ್ ಆನ್? ಅವರು ನಿಮ್ಮ ಹತ್ರ ಅಥವಾ ಭಾವನ ಹತ್ರ ದುಡ್ಡಿನ ಬಗ್ಗೆ ಮಾತಾಡದೆ ನನ್ನ ಹತ್ರ ಇಸ್ಕೊಂಡಿದ್ದಾರೆ ಅಂದರೆ ಅವ್ರ ಪರಿಸ್ಥಿತಿ ಆಗಿತ್ತು ಅಂತ ನಾವು ಅನ್ಕೋಬೇಕು ತಾನೆ. ಅವರು ಯಾವುದೋ ಸಂಕಟದಲ್ಲಿ ಸಿಗಾಕೊಂಡಿದ್ದಾರೆ ಅನಿಸುತ್ತೆ. ಕೇಳಿದ್ರು ಅವ್ರು ಏನು ಹೇಳಲ್ಲ. ನಾನು ಕೇಳಿದಾಗ್ಲೂ ಏನು ಹೇಳಲಿಲ್ಲ. ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ಅವರು ಆಗಿರೋದನ್ನ ನೋಡೋಕ್ಕಾಗದೆ ನಾನು ಅಷ್ಟು ದುಡ್ಡನ್ನ ಕೊಟ್ಬಿಟ್ಟೆ. ಆದರೆ ಆ ದುಡ್ಡಿಂದನೂ ಅವ್ರ ಸಮಸ್ಯೆ ಸರಿ ಹೋಗಿಲ್ಲ ಅನಿಸುತ್ತೆ. ಯಾಕೆಂದರೆ ಮೊನ್ನೆನೂ ಟೆನ್ಷನಲ್ಲಿದ್ದರು ಅವರು. ನಮ್ಮ ಎದುರಿಗೆ ನಗ್ನಗ್ತಾ ಇರ್ತಾರಷ್ಟೆ. ಸರಿ, ನಾನು ಅಪ್ಪನ ಕೇಳಲ್ಲ. ಆದರೆ ಈ ದುಡ್ಡನ್ನ ಏನಕ್ಕೆ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ತೀನಿ. ಆ್ಯಂಡ್ ಐಮ್ ಸಾರಿ. ಇಂಥ ಒಂದು ದೊಡ್ಡ ಮ್ಯಾಟ್ರ್ ಆಗಿದೆ, ಅದಕ್ಕೋಸ್ಕರ ನೀವು ದುಡ್ಡು ಕೊಟ್ಟಿದ್ದೀರಾ ಅಂತ ನನಗೆ ಸ್ವಲ್ಪನೇ ಐಡಿಯಾ ಇರಲಿಲ್ಲ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ಥರ ಗೆಸ್ ಮಾಡೋಕೆ ಆಗ್ತಾ ಇರಲಿಲ್ಲ ವಿಕ್ಕಿ. ದುಡ್ಡು ತಪ್ಪು ಮಾಡ್ಬಿಟ್ಟೆ ಹೆಂಡತಿ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಈಗ ನಾವು ಚೆನ್ನಾಗೇ ಇದ್ದೀವಲ್ವಾ? ನಿಮ್ಮ ಮನಸ್ಸು ತುಂಬ ದೊಡ್ಡದು ಹೆಂಡತಿ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ನಿಜ ಹೇಳೋದಕ್ಕೆ ಥ್ಯಾಂಕ್ ಯು. ರಾಧಾ, ಏನಮ್ಮ ನೀನು? ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ, ಒಂದೇ ಒಂದು ಮಾತು ಆಡಿಲ್ಲ. ಹಾನೂ ಇಲ್ಲ ಹೂನೂ ಇಲ್ಲ. ಏನು ಸಮಾಚಾರ? ನನಗೆ ನಿನ್ನ ಮೌನ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಮೌನಕ್ಕೂ ನಿನಗೂ ಎಣ್ಣೆ ಸಿಗಕಾಯಿ. ಅದಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ. ನಾನು ಮಾತಾಡಿದ್ರೆ ನಿಮ್ಮ ವಿರುದ್ಧ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಇಲ್ಲ ನನ್ನ ಬಾಯಿ ದೊಡ್ಡದು ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಗೆಲ್ಲ ಬೇಜಾರಾಗದೇ ಇರೋ ಥರ ವಿಷಯನ ಹೇಗೆ ಹೇಳೋದು ಅಂತ ಯೋಚಿಸ್ತಾ ಇದೆ ಅಷ್ಟೇ. ನೀನು ಮೊದಲು ಏನು ಹೇಳಬೇಕು ಅಂತ ಇದೆಯೋ ಅದನ್ನು ಹೇಳು, ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅದಕ್ಕೆ ಬೇಜಾರು ಮಾಡ್ಕೋಬೇಕೋ ಬೇಡವೋ ಅಂತ.
ಮಂಜಣ್ಣ, ನೀನು ಇವತ್ತು ಹೊಸ ಕ್ಯಾಂಟೀನ್ ಶುರು ಮಾಡಿದೆ ಅಂತ ವಿಚಾರ ಬಂತು. ನಮಗೆಲ್ಲ ಒಂದು ಮಾತು ಹೇಳಿಲ್ಲ ನೀನು. ಅದು ಅಲ್ಲದೆ ಯಾವತ್ತು ನನ್ನ ಹತ್ರ ದುಡ್ಡಿಲ್ಲ ಅನ್ನೋನು ಇಷ್ಟೊಂದು ಹಣನ ಹೇಗೆ ಹೊಂಚಿಸ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಮನೆ ಹತ್ರ ಬಂದ್ಮೇಲೆ ಗೊತ್ತಾಯ್ತು ದುಡ್ಡು ಎಲ್ಲಿಂದ ಬಂತು ಅಂತ. ರಾಧಾ, ವಿಷಯ ಏನು ಅಂತ ನೇರವಾಗಿ ಹೇಳಬಾರ್ದಾ? ಸುಮ್ಮನೆ ಗೊಂದಲ ಆಗೋದು ಬೇಡ. ಏನೋ ಚಾಡಿ ವಿಷಯ ಇಲ್ಲದೆ ಇವಳು ಇಲ್ಲಿವರೆಗೂ ಬರಲ್ವಲ್ಲ. ನೇರವಾಗಿ ಹೇಳ್ದಿರೋದೇನಿದೆ ಅದಕ್ಕೆ? ನಿಮ್ಮ ಮಕ್ಕಳೆಲ್ಲ ಶ್ರೀಮಂತರ ಮಕ್ಕಳನ್ನ ಪಟಾಯಿಸಿದ ಮೇಲೆ ನೀವು ಶ್ರೀಮಂತರಾದಂಗೆ ಲೆಕ್ಕ. ದುಡ್ಡೆಲ್ಲ ಅವರಿಂದನೇ ಬರುತ್ತೆ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಅದೇನ್ ಮಕ್ಕಳು ಅಂದ್ರೆ? ಚೋಟ್ ಮೆಣಸಿನ್ಕಾಯಿ, ನೀ ಸುಮ್ಮನಿರು. ನಾನು ಮಾತಾಡ್ತಿರೋದು ಆರ್ತಿ ಮತ್ತೆ ಅಮೂಲ್ಯನ ಬಗ್ಗೆ. ರಾಧಾ, ನೀನು ಏನೇನೋ ಮಾತಾಡಬೇಡ. ಈಗೆಲ್ಲ ಮಾತಾಡೋದು ನಿನ್ನ ಸ್ವಭಾವನೇ ಆಗಿರಬಹುದು. ಆದರೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದು ನನ್ನ ಮಕ್ಕಳ ಸ್ವಭಾವ ಅಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ಅಲ್ವಾ ಹೇಳೋದು, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದಿದೆ ಗೊದ್ರಂತೆ ಅಂತ. ನೋಡಿ ರಾಧಾ, ದಯವಿಟ್ಟು ನನ್ನ ಮಕ್ಕಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಮ್ಮ. ನಮ್ಮ ಆರ್ತಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ. ಇನ್ನು ನಮ್ಮ ಅಮ್ಮು ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ದೊಡ್ಡವಳು ಚಿಕ್ಕವನ್ನ ಬಿಡಿಸ್ಕೊಂಡು ಮದ್ವೆಗೆ ಹೊರಟೋದ್ಲು. ಈಗ ಇಲ್ಲಿ ಚಿಕ್ಕವಳು ಅಲ್ಲಿ ಆ ದೊಡ್ಡವನ್ನ ಬಿಡಿಸ್ಕೊಂಡಿದ್ದಾಳೆ ಅಂತ. ನಿಮ್ಮೆರಡನೇ ಮಗಳು ದೊಡ್ಡ ಮಿಟಕ್ಲಾಡಿ ಆ ವೇದ ಅಂತ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಮಿಸ್ಟರ್ ವೇದಾಂತ್ ವಸಿಷ್ಠ, ಬರ್ತಾ ಬರ್ತಾ ನೀವು ರೋಮಿಯೋ ವಸಿಷ್ಠ ಆಗ್ತಿದ್ದೀರಾ. ನಿಂದು ಮೊದಲೇ ಮರ ಸುತ್ಕೊಂಡು ಲವ್ ಮಾಡೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇರೋ ಬಿಸ್ನೆಸ್ ಮ್ಯಾನ್, ಕರೆಕ್ಟ್ ಆಗಿ ಬಿಸ್ನೆಸ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ತೀನ. ತುಂಬಾ ಚೈಲ್ಡಿಶ್ ಬಿಹೇವ್ ಮಾಡ್ತಿದ್ಯಾ. ನಿನ್ನ ಕ್ಯಾರೆಕ್ಟರ್ ಮೇಲಿರೋ ಡಿಗ್ನಿಟಿನ ಕಳ್ಕೊಬೇಡ. ಕರೆಕ್ಟಾಗಿ ಹೇಳ್ದೆ ಅಣ್ಣ. ಈ ನಿಮ್ಮೆಲ್ಲರ ಕಿವಿನೂ ನನ್ನ ರೂಮ್ ಹತ್ರನೇ ಇರುತ್ತೆ. ಏನಿಲ್ಲ, ಇದನ್ನೆಲ್ಲ ನನ್ನ ರೂಮಲ್ಲಿ ಕುತ್ಕೊಂಡು ತಿಂದ್ರೆ ಅಮ್ಮ ಬಿಡಲ್ಲ, ಮಗು ಒಳ್ಳೇದಲ್ಲ ಅಂತೇಳಿ. ಇಲ್ಲಿ ಯಾರು ಬರಲ್ಲ ಅಲ್ಲ, ಅದಕ್ಕೆ ಬಂದೆ. ಅದೇ ಟೈಮ್ಗೆ ನೀನು ರೋಮಿಯೋ ವಸಿಷ್ಠನ್ ಬಗ್ಗೆ ಮಾತಾಡ್ತಾ ಇದ್ದೆ. ದೇವ್ ಸ್ಕ್ರೀನ್ ಪ್ಲೇ ಅಲ್ಲಿ ಇದೇ ಟೈಮಲ್ಲಿ ನಾನು ಎಂಟ್ರಿ ಆಗ್ಬೇಕು ಅಂತಿದ್ರೆ ಯಾರ್ದಾದ್ರೂ ಕೈ ತಪ್ಸಕ್ಕಾಗತ್ತಾ? ಮರ ಸುತ್ತು ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳ್ದೆ, ಕರೆಕ್ಟ್ ಆಗಿದೆ. ನಿಂದು ಮದ್ವೆ ಆಗೋ ಏಜು. ಯಾಕೆ ಗೊತ್ತಾ? ಯು ಆರ್ ಎ ಪರ್ಫೆಕ್ಟ್ ಹಸ್ಬೆಂಡ್ ಮೆಟೀರಿಯಲ್. ಸುಮ್ಮನೆ ಇರೋದ್ಯಾ? ಅಯ್ಯೋ, ಅದ್ಯಾಕೆ ಹಾಗಂತ್ಯ? ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ. ಲವ್ ಏನೋ ಮಾಡಿದ್ಯಾ, ಮದ್ವೆ ಆಗಕ್ಕೆ ಹಿಂದಾಡಿ. ಏನೋ ಅಗ್ರಜನ್ ಮದುವೆ ಬಗ್ಗೆ ಮಾತಾಡ್ತಿದೀವ?
ಪಂಕಜ ಮದುವೆ ಆಗ್ತಾನಂತ. ಅದೇನಾದ್ರೂ ನಿಜ ಆದ್ರೆ ನಾಳೆನೇ ಇಡೀ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಹಾಕ್ಸ್ಬಿಡ್ತೀನಿ. ಸೂಪರ್ ಸೂಪರ್ ಪ್ಲಾನ್ ಕಣೋ. ಇನ್ಮೇಲಿಂದ ನಾನು ಈ ರೂಮಲ್ಲಿ ಲಾಕ್ ಹಾಕೊಂಡೇ ಇರ್ತೇನೆ. ಅಣ್ಣ ತಂಗಿ ಏನೋ ಗಾಸಿಪ್ ಮಾಡ್ತಾ ಇದೀರಾ, ಅದೇನು ಅಂತ ಹೇಳಿ. ಏನೋ ಬರೀ ಮದುವೆ ಅನ್ನೋ ವರ್ಡ್ ಅಷ್ಟೇ 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 ಕೇಳಿಸಿದ್ದು. ಅಷ್ಟೇ ಕೇಳಿಸಿದ್ದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಎದ್ದೇಳಮ್ಮ, ಎದ್ದೇಳು. ನಡಿ ನಡಿ, ನಂಗೆ ಮಾಡಕ್ ಸಾಕಷ್ಟು ಕೆಲಸ ಇದೆ. ನಡಿ, ಬರ್ಕೊಡಿ. ಗೋ ಗೋ. ಇಷ್ಟೋ ತನಕ ಅವನ್ನ ರೋಮಿಯೋ ವಸಿಷ್ಠ ಅಂತ ಹೇಳಿ ಕಾಟ ಕೊಡ್ತಿದ್ದೆ. ಆದ್ರೆ ಇವಾಗ ಅವನು ನಿಮ್ಗೆ ಹಿಟ್ಲರ್ ವಸಿಷ್ಠ ಹತ್ರ ಕಾಣಿಸ್ತಿದ್ದಾನಲ್ವಾ? ಕಾಣಿಸೋದೇನು ಅದೇ. ಅವಳೇನಾದ್ರೂ ನುಲಿಯೋದನ್ನ ನೀವೇನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಹೆಣ್ಮಕ್ಳು, ಅದು 4 ಹೆಣ್ಮಕ್ಳು ಎತ್ತಿದ್ರು ಕೂಡ ಶ್ರೀಮಂತರ ಆಗೋ ಮೊದಲನೇ ಅಪ್ಪ ನೀನೇ ಅಣ್ಣ. ಅಂಜು, ನೀನು ಒಳಗಡೆ ಹೋಗು. ಅಪ್ಪ, ಒಳಗಡೆ ಹೋಗು ಅಂದಲ್ಲ. ಅವಳನ್ನ ಯಾಕೆ ಕಳಿಸ್ಬಿಟ್ಟೆ ಅಣ್ಣ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ನಿನ್ 4 ಜನ ಹೆಣ್ಮಕ್ಳು ಒಂದೇ ದಾರಿ ಹಿಡಿತಾರೆ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ರಾಧಾ. ಆರ್ತಿ ಆಗ್ಲಿ ಅಮ್ಮು ಆಗ್ಲಿ ಅಂಥವ್ರಲ್ಲ. ಬಾಯಿ ಬಂದಂಗೆ ಮಾತಾಡೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ ಅಣ್ಣ. ಆರ್ತಿ ವಿಷಯ ಬಿಟ್ಟಾಕು, ಅವಳಿಗೆ ದೊಡ್ಡ ಮನೆ ಸಿಕ್ಕಿದೆ. ಆದ್ರೆ ಅಮ್ಮು ಆಗಲ್ಲ ಅಂತ ಹೇಳ್ಬೇಡ. ಅವಳು ಆಗಲ್ಲ ಅಂತ ಅಂದ್ರೆ ಯಾಕೆ ಮನೆ ಆಚೆ ಆ ವೇದಾಂತ್ ಜೊತೆ ಪಟಂಗ ಹರಟೆ ಲಲ್ಲೆ ಹೊಡಿತಾ ನಿಂತಿರ್ತಿದ್ಲು? ಕಾಮಾಲೆ ಕಣ್ಣಲ್ಲಿ ಜಗತ್ತನ್ನು ನೋಡೋ ಸಾಹಸ ಮಾಡಬೇಡ ರಾಧಾ. ಒಂದು ಗಂಡು ಒಂದು ಹೆಣ್ಣು ನಿಂತು ಮಾತಾಡ್ಲೇಬಾರ್ದ? ಗೆಳತನನ ನೀನು ತಪ್ಪಾಗಿ ತಿಳ್ಕೊಂಡ್ರೆ ನಾವು ನಿನ್ನನ್ನ ಬದಲಾಯಿಸೋದಕ್ಕಾಗೋದಿಲ್ಲ ರಾಧಾ. ಬದ್ಲಾಗ್ಬೇಕಾಗಿರೋದು ನಾನಲ್ಲ ಅಣ್ಣ, ನಿನ್ನ ಮಗಳು. ಸಾಕು ನಿಲ್ಸು ರಾಧಾ. ಏನೋ ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಅಂತ ಚಿಕ್ಕಮ್ಮನ ಮಗಳು 4 ಒಳ್ಳೆ ಮಾತಾಡೋದಕ್ಕೆ ಬಂದಿದ್ದಾಳೆ ಅನ್ಕೊಂಡೆ. ಆದ್ರೆ ನೀನು ವಿಷದ ಬುದ್ಧಿ ಬಿಡೋಳಲ್ಲ. ಅಣ್ಣ, ನಾನು ವಿಷಕಾರಕ್ಕೆ ಬಂದಿಲ್ಲ, ನಿಂಗೆ ನಿಜವಾದ ವಿಚಾರನ. ರಾಧಾ, ಈಗಾಗಲೇ ಸಾಕಷ್ಟಾಗೋಯ್ತು. ಇಂಥ ಅನಗತ್ಯವಾದ ವಿಚಾರ ಚರ್ಚೆ ಮಾಡೋದಕ್ಕೆ ನನ್ನ ಹತ್ರ ತಾಳ್ಮೆ ಇಲ್ಲ. ನಂಜಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ. ಇಂಥ ವಿಚಾರ ನಿನ್ಗೆ ಹೊರ್ಗ್ನವರಿಂದ ಗೊತ್ತಾದಾಗ ನಿನ್ಗೆ ಅರ್ಥ ಆಗುತ್ತೆ. ಅಣ್ಣನ ಮಗಳು ಮುಂದೆ ಅಣ್ಣನ್ಗೆ ಅವಮಾನ ಆಗ್ಬಾರ್ದು ಅಂತ ಬಂದು ಹೇಳ್ದೆ. ಅದನ್ನ ಕೇಳಿಸ್ಕೊಂಡು ಮಗಳನ್ನ ನಿಲ್ಲಿಸ್ಕೊಂಡು ಇನ್ ಮುಂದೆ ಯಾವತ್ತಿ ತರ ಮಾಡ್ಬೇಡ ಅಂತ ಗದರೋದ್ ಬಿಟ್ಟು ಈಗ್ಲೂ ಅವಳನ್ನೇ ವಹಿಸ್ಕೊಂಡು ಬರ್ತಾ ಇದೆಯಲ್ಲ ಅಣ್ಣ. ಸಲಿಗೆ ಸದರ ಜಾಸ್ತಿ ಆಗಿರೋದ್ರಿಂದನೇ ಇವರೆಲ್ಲ ರೋಡಲ್ಲಿ ನಿಂತು ಲಲ್ಲೆ ಹೊಡಿ ಅಂತಕ್ಕೆ ಬೆಳೆದಿರೋದು. ರಾಧಾ, ನಿನ್ ಧ್ವನಿನ ನಿನ್ನ ಮಕ್ಕಳ ಮೇಲೆ ತೋರ್ಸು, ಆಗ್ಲಾದ್ರೂ ಅವ್ರಿಗೆ ಬುದ್ಧಿ ಬರುತ್ತೆ. ಇಲ್ಲ ಅಂತ ಅಂದ್ರೆ ನಿನ್ನ ಮಕ್ಕಳು ಒಂದಲ್ಲ ಒಂದಿನ ನಿನ್ನ ಮರ್ಯಾದಿನ ರೋಡಲ್ಲಿ ಹರಾಜಾಗ್ತಾರೆ. ಅಂತೀರಿ, ಈ ಮನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಇಲ್ಲಿ ಏನಾಗಬೇಕೋ ಅದಾಗುತ್ತೆ, ಏನಾಗಬಾರ್ದು ಅದಾಗಲ್ಲ.
ನೀವು ಬನ್ನಿ, ಮನೆ ಡ್ರಾಪ್ ಮಾಡ್ತೀನಿ. ಎಲ್ಲ ನಿಮ್ಮ ಮನೆ ಬರ ಹಾಳಾಗೋಗಿ ನಾನೇನ್ ಮಾಡಿ. ಅದು ನಾನು ಮತ್ತೆ ವೇದಾಂತ್. ಹೊಸದಾಗೇನು ಹೇಳೋ ಅಗತ್ಯ ಇಲ್ಲ ಮಗಳೇ. ನಿನ್ನ ಮತ್ತೆ ವೇದಾಂತ್ ನಡುವೆ ಇರೋದು ಗೆಳೆತನ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಣ್ಣತನ ಬಿಟ್ಟರೆ ದೊಡ್ಡವ್ರು ಆಗ್ತಾರೆ ಅಂತಾರೆ, ಆದರೆ ಕೆಲವ್ರಿಗೆ ಬರೀ ವಯಸ್ಸಾಗತ್ತಷ್ಟೇ. ನೀನು ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ.